ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ನಾವಿವತ್ತು ಗಾಡಿ ತೆಗಿಯೋಕ್ಕೂ ಮುಂಚೆ ಅಂದರೆ ನಾನು ಆ್ಯಕ್ಚುಲಾಗಿ ಒಂದು 4ರಿಂದ 5 ದಿವಸಕ್ಕೂ ಒಂದು ಸಲ ಇಲ್ಲಿ ಪಿನ್ ಏನು ಬರುತ್ತೆ, ಇದನ್ನು ಫೋರ್ಕ್ ಪಿನ್ ಅಂತ ಕರೀತಾರೆ. ಈ ಪಿನ್ನು ಇದು ನೋಡಿ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಗುಂಡಿಗಳಲ್ಲಿ ಬಿಟ್ಟಾಗ ಅತಿ ಹೆಚ್ಚು ದಡಕ್ ಅಂತ ಎತ್ತಿಡುವಂಥದ್ದು ಕೆಲಸ ಇದೇ ಮಾಡೋಂಥದ್ದು. ಶೋರೂಮಿಂದ ಕೊಟ್ಟಾಗ ಈ ಪಿನ್ನನ್ನು ಕೊಡಲ್ಲ. ಈ ಏನಾರು ಹ್ಯಾಂಡ್ಲು ಬೆಂಡಾದಾಗ ಅಥವಾ ಫೋರ್ಕ್ ಪಿನ್ ಹೋದಾಗ ರೆಡಿ ಮಾಡ್ಸಕ್ಕೆ ಹೋದಾಗ ಇದನ್ನು ಒಂದೇ ಸಲ ಹಾಕಿಸ್ಕೊಂಡ್ಬಿಟ್ರೆ ಈಸಿಯಾಗಿರುತ್ತೆ ಗ್ರೀಸಿಂಗ್ ಮಾಡೋಕ್ಕೆ. ಸೊ ಗ್ರೀಸಿಂಗ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ, ಫಸ್ಟು ಕ್ಲೀನಿಂಗ್ನ ಮಾಡ್ಕೊತೀನಿ. ಈ ಹಳೆ ಗ್ರೀಸು ಮಣ್ಣು ಕಲ್ಲು ಏನಿರುತ್ತಲ್ಲ ಅದನ್ನು ಫಸ್ಟು ಕ್ಲೀನ್ ಮಾಡ್ಕೊಡ್ತೀನಿ. ನೋಡಿ ಈ ಥರ ಒಂದು ಗನ್ ಸಿಗುತ್ತೆ, ಇದನ್ನ ಗ್ರೀಸ್ ಗನ್ ಅಂತ ಕರೀತಾರೆ. ಇದು ಫ್ಲಿಪ್ಕಾರ್ಟು, ಅಮೆಜಾನು ಇನ್ನು ಮುಂತಾದಂಥ ಆನ್ಲೈನಲ್ಲಿ ಸಿಗುತ್ತೆ. ಈಗ ನಾನು ತಗೊಂಡಾಗ ಮೋಸ್ಟ್ಲಿ ಒಂದು 300-400 ಇರ್ಬೋದೇನೋ, ಇಲ್ಲ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಒಟ್ಟು ಒಂದು 500 ರೂಪಾಯಿ ಒಳಗಡೆ ಇರ್ತದೆ. ಇದು ತುಂಬ ಆಲ್ಮೋಸ್ಟ್ ಒಂದು 2-3 ವರ್ಷ ಆಗ್ಬಿಟ್ಟಿದ್ದಾರೆ ನಾನು ತಗೊಂಡು. ಸೊ ಹಂಗಾಗಿ ನೆನಪಿಲ್ಲ ನನಗೆ. ಇವಾಗ ಇದನ್ನೇನಪ್ಪ ಅಂದರೆ ಈ ಪಿನ್ ಇದೆಯಲ್ಲ, ಇದನ್ನು ನೋಡಿ ಈ ರೀತಿಯಾಗಿ ಈ ಪಿನ್ ಒಳಗಡೆಗೆ ಹಾಕ್ಬಿಟ್ಟು ಇದನ್ನ ಈ ಥರ ಸೈಕಲ್ ಪಂಪ್ ಮಾಡ್ತಾರಲ್ಲ ಅಥವಾ ಬೋರ್ ಪಂಪ್ ಮಾಡ್ತೀವಲ್ಲ ಆ ಥರದಲ್ಲಿ ಹಿಂಗೆ ಮಾಡಿದ್ರೆ ನೋಡಿ ಇಲ್ಲಿ ಗ್ರೀಸ್ ಕಡ್ಕೊಂತಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗ್ರೀಸ್ ಸೈಡಿಂದ ಕಡ್ಕೊಂಡ್ ಬರ್ತಾ ಇದೆ. ಆ್ಯಕ್ಚುಲಾಗಿ ಈ ಥರ ಬರಬಾರ್ದು, ಈ ಸೈಡಲ್ಲೆಲ್ಲ ಬರಬಾರ್ದು. ಯಾವುದರಲ್ಲಿ ಈ ಸೈಡಲ್ಲಿ ಬಂದರೆ ಗ್ರೀಸು ಪಿನ್ನು ಹಾಳಾಗೋಗಿದೆ ಅಂತ ಬರಬಾರ್ದು. ಒಳಗಡೆ ಮಾತ್ರನೇ ಗ್ರೀಸ್ ತಗೊಬೇಕು. ನಾನು ಸ್ವಲ್ಪ ಲೀಕೇಜ್ ಇದೆ, ಇಲ್ಲೇ ಗ್ರೀಸ್ ಬರುತ್ತೆ. ಇದನ್ನಲ್ಲ ನೋಡಿ, ಇಲ್ಲಿ ನೀವು ನೋಡ್ಬೋದು ಎಲ್ಲಿಂದ ಬರ್ತೈತೆ ಅಂತ. ಈ ಪಿನ್ ಒಳಗಡೆಯಿಂದ ಬರ್ತಾ ಇದ್ದದು. ಈಗ ನಾನೇನಪ್ಪ ಅಂದರೆ ಇಲ್ಲೂ ಗ್ರೀಸ್ ಬರಬೇಕು ಸ್ವಲ್ಪ ಲೈಟಾಗಿ. ಏನಂದರೆ ನಂದು ಸ್ವಲ್ಪ ಲೈಟಾಗಿ ಹಾಳಾಗಿರೋದ್ರಿಂದ ಫುಲ್ಲು ಗ್ರೀಸು, ಹಳೆ ಗ್ರೀಸ್ ಈಚೆ ಬರೋ ಥರದಲ್ಲಿ ನಾನು ಸ್ವಲ್ಪ ಫುಲ್ಲು ಟೈಟ್ ಮಾಡಿ ಹೊಡಿತೀನಿ. ಈಗ ಚೆನ್ನಾಗಿರೋ ಗ್ರೀಸನ್ನ ಒಂದು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಇದು ಹ್ಯಾಂಡ್ಲ್ ಹತ್ರ ಇರುವಂಥ ಒಂದು ಪಾರ್ಟ್ಸ್ಗೆ ಹಾಕೋಕ್ಕೆ ಯೂಸ್ ಆಗುತ್ತೆ. ನೋಡಿ ಗ್ರೀಸಿಂಗ್ ಮಾಡಾಯಿತು. ಈಗ ಈ ಕಡೆಯಿಂದ ಗ್ರೀಸ್ ಬಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಹಳೆ ಬ್ಲಾಕ್ ಗ್ರೀಸು ಬಂದ್ಬಿಡ್ತು ಈಚೆಗೆ. ಹೊಸ ಗ್ರೀಸ್ ಈಚೆ ಬರೋವರೆಗೂ ಹೊಡೆದು ಮಾಡ್ಕೊಂಡೆ. ನೀವು ಗ್ರೀಸಿಂಗನ್ನೆಲ್ಲ ತಗೊಂಡು ನಾವು ಇಟ್ಕೊಳ್ಳಲ್ಲ, ನಮಗೆ ಆ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ನಮ್ಮ ಮನೇಲಿ ಬೈತಾರೆ ಅನ್ನೋದಾದರೆ ಏನಂದರೆ ನಿಮ್ಮ ಹತ್ರದಲ್ಲಿ ಯಾರೋ ಒಬ್ರು ಗ್ರೀಸಿಂಗ್ ಮಾಡೋರು ಇರ್ತಾರೆ, ಅವ್ರ ಹತ್ರಕ್ಕೆ ಹೋದರೆ ಒಂದು 20 ರೂಪಾಯಿ ಅಂತಾರೆ ಅಷ್ಟೇ ಈ ಪಿನ್ ಹೊಡಿಯೋಕ್ಕೆ. ವಾರಕ್ಕೊಂದ್ಸಲನಾದ್ರು ಅಟ್ಲೀಸ್ಟ್ ಹೊಡಿಸ್ತಾ ಇದ್ದರೆ ನಿಮ್ಮ ಬೆನ್ನು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬೇಗ ಸೊಂಟ ನೋವು, ಬೆನ್ನು ನೋವು ಮುಂತಾದ ನೋವುಗಳು ಬಂದುಬಿಡ್ತದೆ. ಈಗ ಈ ಪಿನ್ಗೆ ಗ್ರೀಸಿಂಗ್ ಮಾಡಿದ್ನಲ್ಲ ಅದನ್ನ ಒಂಚೂರು ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹೊಸದ್ರಲ್ಲಿ. ಅಂದರೆ ಈ ಗ್ರೀಸ್ ಬಂದಂಥದ್ದು ಒಂದು ಸ್ವಲ್ಪ ಇರ್ತದಲ್ಲ, ಅದೇನು ಮಾಡುತ್ತೆ, ಮಣ್ಣು ಜಾಸ್ತಿ ಹೋಗಿ ಬೇಗ ಕುತ್ಕೊಂಡ್ಬಿಡುತ್ತೆ ಮಳೆ ಹೋದರೆ. ನಾನು WD-40 ಹಾಕಂತೀನಿ. ಏನಕ್ಕೆ ಆಲ್ಮೋಸ್ಟ್ ಒಂದು ಪಿನ್ ಹೋಗ್ಬಿಟ್ಟಿರೋದ್ರಿಂದ ಜಾಸ್ತಿ ಎತ್ತಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗ್ರೀಸು, ಒಂದು ಸ್ವಲ್ಪ WD-40 ಹಾಕೊಂಡ್ಬಿಟ್ರೆ ಗಾಡಿ ಅಷ್ಟಾಗಿ ನನಗೆ ಕುಲ್ಕಲ್ಲ. ಅಷ್ಟೇ, ನನ್ನ ಕೆಲಸ ಮುಗೀತು. ಈಗ ನೆಕ್ಸ್ಟು ನಾನು ಏನು ಹೇಳ್ತಲ್ಲ, ಹ್ಯಾಂಡ್ಲ್ ಹತ್ರ ಒಂದು ಗ್ರೀಸಿಂಗ್ ಮಾಡಬೇಕು ಅಂತ. ನೋಡಿ ಈ ಪಾರ್ಟ್ಸಲ್ಲೇ ಇರೋದು. ಸೊ ಇಲ್ಲಿಗೆ ಗ್ರೀಸಿಂಗ್ ಮಾಡಬೇಕು. ಹ್ಯಾಂಡು ನೀವು ತಿರುಗಿಸಿದಾಗ ಅಲ್ಲಿ ಒಂದು ರಾಡ್ ಇರುತ್ತೆ, ನೋಡ್ಬೋದು ನಿಮಗೆ. ಹ್ಯಾಂಡು ನಾನು ತಿರುಗಿಸಿದ್ರೆ ಅಲ್ಲಿ ನಿಮಗೆ ವರ್ಕ್ ಆಗ್ತಾ ಇರೋದು. ಸೊ ಅಲ್ಲಿಗೆ ಈ ಗ್ರೀಸಿಂಗನ್ನು ಅಪ್ಲೈ ಮಾಡ್ಕೊಬೇಕು. ಅಲ್ಲಿ ಗ್ರೀಸಿಂಗ್ ಅಪ್ಲೈ ಮಾಡ್ಕೊಂಡ್ಮೇಲೆ ಆ ಕಡೆ ಈ ಕಡೆ ಗ್ರೀಸ್ ಆಗಿರುತ್ತೆ. ನಾವು ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಏನಕ್ಕೆಂದರೆ ಕೀ ಚೈನು ಆ ಕಡೆ ಈ ಕಡೆ ಹೋದಾಗ ಗಲೀಜಾಗ್ಬಿಡುತ್ತೆ. ಜೋಬ ಮಡಿಕಂತೀವಲ್ವ ಕೀನ, ಅದಕ್ಕೋಸ್ಕರ. ಗ್ರೀಸಿಂಗ್ ಅಲ್ಲೆಲ್ಲ ಮಾಡಾದ್ಮೇಲೆ ನೋಡಿ ಈ ಪಾರ್ಟ್ಸ್ ಇದೆಯಲ್ಲ, ಇಲ್ಲಿ ಓಪನ್ ಮಾಡಿ ಇಲ್ಲಿ ಗ್ರೀಸಿಂಗ್ನ ಮಾಡಬೇಕಾಗುತ್ತೆ.
ನಾನು ಸ್ವಲ್ಪ ಇಲ್ಲೇ ಹ್ಯಾಂಡಲ್ ಇದನ್ನೇ ಎತ್ಕೊಂಡು ಹಾಕ್ತಾಯಿದ್ದೀನಿ. ಅಲ್ಲೇನಂದರೆ ಸ್ವಲ್ಪ ಈ ಕ್ಲಚ್ ಹಿಡಿದಾಗ ಸ್ವಲ್ಪ ಇದಾಗಿ ವರ್ಕ್ ಆಗುತ್ತೆ ಒಂಥರ ಫ್ರೀಯಾಗಿ. ಸೊ ಇಲ್ಲೂ ಗ್ರೀಸಿಂಗು ಮೇಯ್ನಾಗಿ ಗ್ರೀಸಿಂಗು ನಮ್ಮ ಆಟೋಗಳಲ್ಲಿ BS6 OBD2 ಈ ಮೀಟ್ರ್ ನೋಡ್ಕೊಳ್ಳಿ. ಇದರಲ್ಲಿ ಇದಕ್ಕಿಂತ ಹಿಂದೆ ಬಂದೋದ್ರಲ್ಲಿ ಇನ್ನೂ ಒಂದು ಕಡೆ ಗ್ರೀಸಿಂಗ್ ಮಾಡ್ತಾರೆ. ಅದೇನಪ್ಪ ಅಂದರೆ ಇಲ್ಲಿ ರೈಟ್ ಸೈಡಲ್ಲಿ ಈ 2 ಬೋಲ್ಟ್ ಕಾಣಿಸ್ತಿದೆಯಲ್ಲ, ಇಲ್ಲಿ ರಿವರ್ಸ್ ಗೇರ್ದು ಬರುತ್ತೆ. ಸೊ ನಮ್ಮದು ರಿವರ್ಸ್ ಗೇರ್ ಇಲ್ಲೇ ಇರೋದ್ರಿಂದಾಗಿ ಅದಕ್ಕೆ ಗ್ರೀಸಿಂಗ್ ಇಲ್ಲ. ಬರೀ ಕ್ಲಚ್ ಹತ್ರ ಇಲ್ಲೇ ಅಂತವು ಹ್ಯಾಂಡ್ಲು ಹತ್ರ ಫ್ರಂಟ್ ಫೋರ್ಕ್ ಪಿನ್ನು ಅಷ್ಟೇ ಗ್ರೀಸಿಂಗ್ ಮಾಡೋ ಜಾಗ. ಈಗ ಏನಪ್ಪ ಅಂದರೆ ಸ್ವಲ್ಪ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಂಡು ಇಂಜಿನ್ ಆಯಿಲ್ ಚೆಕ್ ಮಾಡಿ ಇಲ್ಲೇನೆ ನೋಡಿ ಆಯಿಲ್ ಚೆಕ್ ಮಾಡುವಂಥ ಲೆಡ್ ಈ ಜಾಗದಲ್ಲಿ ಇರ್ತದೆ, ಇಂಜಿನಿನ ಬಲಭಾಗದಲ್ಲಿ. ಎಲ್ಲ ಗಾಡಿಗೂ ಇಲ್ಲೇ ಬರೋದು ಆಟೋಗಳಿಗೆ, ಅದರಲ್ಲೂ ಬಜಾಜಕ್ಕೆ. ಬೇರೆ ಥರದ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಕಟ್ಟಿಂಗ್ ಪ್ಲೇರಲ್ಲಿ ಯೂಸ್ ಮಾಡುವಾಗ ಏನಾದ್ರೆ ಮೆಕ್ಯಾನಿಕ್ಗಳು ಆಯಿಲ್ ಚೇಂಜ್ ಮಾಡಿದಾಗ ಲೀಕೇಜ್ ಪ್ರಾಬ್ಲಮ್ ಬಂದು ಇಲ್ಲೆಲ್ಲ ಆಯಿಲ್ ಹೊಡ್ಕೊಂಡು ಕಪ್ಪಿಗೆ ಗಲೀಜಾಗುತ್ತಲ್ಲ ನೋಡಿ, ಲಾಗೇಜೆಲ್ಲ ಈ ಥರ ವಾಷರ್ ಇದಾಗಿ, ಅದಕ್ಕೋಸ್ಕರ ಫುಲ್ಲು ಕಟ್ಟಿಂಗ್ ಪ್ಲೇರಲ್ಲಿ ಟೈಟ್ ಮಾಡಿರ್ತಾರೆ. ಸಾರಿ, ಏನು ಮಾಡಬೇಕು, ಈ ಲೆಡ್ಡನ್ನು ಫಸ್ಟ್ ಒರೆಸ್ಕೊಂತೀನಿ ನಾನು. ಹಳೆ ಆಯಿಲ್ ಏನಿರ್ತದಲ್ಲ, ಏನಂದರೆ ನಾನು ಆಯಿಲ್ ಚೇಂಜ್ ಮಾಡಿಸಿ 1,500 ಕಿಲೋಮೀಟರ್ ಅಷ್ಟೇ ಓಡಿಸಿರೋದು. ಆದ್ರೂ ಮಾತ್ರ ನಾನು ಚೆಕ್ ಮಾಡ್ತಾನೆ ಇರ್ತೀನಿ, ಆಯಿಲ್ ಕಮ್ಮಿ ಆಗಿದೆಯಾ. LPG ಕುಡಿದಿತ್ತು, ಇದ್ರಲ್ಲಿ ಕುಡಿಯಲ್ಲ, ಬಟ್ ಚೆಕ್ ಮಾಡ್ಕೊಬೇಕಾಗಿ ನಮ್ಮ ಕರ್ತವ್ಯ ಅಲ್ವಾ. ಯಾಕಂದರೆ ನಾವು ಒಂದ್ಸಲ ರೋಡ್ಗೆ ಹೋದ್ಮೇಲೆ ನಾನ್ ಸ್ಟಾಪ್ ಆಗಿ ಸಂಜೆವರೆಗೂ ಓಡಿಸ್ತೀವಿ ನೋಡಿ. ಹೆಚ್ಚುವರೆಗೂ ಆಯಿಲ್ ಇದೆ, ಆದರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ನೀಟಾಗಿ ಗೊತ್ತಾಯ್ತಲ್ಲ ಅಷ್ಟೇ. ಆಯಿಲು ಜಾಸ್ತಿ ಕಪ್ಪಾಗಿಲ್ಲ, ಇನ್ನು ಚೆನ್ನಾಗಿದೆ. ಅಷ್ಟಾಗಿ ಕಪ್ ಬಂದಿಲ್ಲ, ಲೈಟಾಗಿ ಕಪ್ ಬಂದೇ ಬರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಆಯಿಲ್ ಫಿಲ್ಟ್ರು ಏನೈತಲ್ಲ ಇದು, ಇದರಲ್ಲೇ ಉಳ್ಕೊಳ್ಳುತ್ತೆ ಆಯಿಲ್. ಏನಕ್ಕೆ ಅಂದರೆ ಇದು ನೋಡಿ ಮೇಲ್ಗಡೆಯಿಂದ ಬರುವಂಥದ್ದು, ಕೆಳಗಡೆಯಿಂದ ಹೋಗಲ್ಲ. ಸೊ ಇದರಲ್ಲಿರೋ ಆಯಿಲು ಒಂದು 150-200 ml ಅದರೊಳಗಡೆ ಇರ್ತದಲ್ಲ, ಆ ಹಳೆ ಆಯಿಲು ಅಲ್ಲೇ ಇರ್ತದಲ್ಲ, ಹಂಗಾಗಿ ಹೊಸ ಆಯಿಲು ಬೇಗ ಕಪ್ಪಾಗಿ ಕಾಣಿಸುತ್ತೆ. ನಾನು LPG ಆದರೆ ಅದರಲ್ಲೂ ತೆಗೆದುಬಿಡ್ತಿದ್ದೆ ನಾನು, ಇದ್ರಲ್ಲಿ ತೆಗಿಯೋಕ್ಕೆ ಗೊತ್ತಿಲ್ಲ ನನಗೆ. ಯಾಕಂದರೆ ಇದು ನಮ್ಮ ಹಳೆ LPG ಏನಾಗಿತ್ತು ಅಂದರೆ ಇಲ್ಲಿಂದ ಹೋಗಿರೋದು ಇಲ್ಲೊಂದು, ಮತ್ತು ಇನ್ನೊಂದು ಇಲ್ಲೆಲ್ಲ ಒಂದು, ಇಲ್ಲೆಲ್ಲ 2 ಬರೋದು ಇಲ್ಲಿಂದ. ಸೊ ಇಲ್ಲಿಂದ ಹೋಗಿರೋದು ಆಯಿಲ್ ಫಿಲ್ಟ್ರಿಗೆ. ಬಟ್ ಇವಾಗ ಏನು ಮಾಡಿದ್ದಾನೆ ಅಂದರೆ ಈ ಹೊಸ ಗಾಡಿ ಮಾಡಿ ಕಟ್ ಮಾಡಿ ಇಲ್ಲೇ ಇಂಜಿನ್ ಹತ್ರ ಕೊಟ್ಬಿಟ್ಟವನೆ. ಇನ್ನೊಂದು ಪೈಪ್ ಈ ಕಡೆ ಸೈಡಿಂದ ನೋಡ್ರಿ ಇಲ್ಲಿ ಕೊಟ್ಬಿಟ್ಟವನೆ. ಸೊ ಬಿಚ್ಚಿ ಹೆಚ್ಚು ಕಮ್ಮಿ ಆದರೆ ಹಾಕ್ಬೇಕು. ಏನಕ್ಕೆ ಇದಕ್ಕೆ ಅದಕ್ಕೆ ಬರೋ ಥರದಲ್ಲಿ ನಟ್ಟು ಬೋಲ್ಟ್ ಕೊಟ್ಟಿಲ್ಲ ಇಂಜಿನ್ ಹತ್ರ. ಇಲ್ಲಿ ನೋಡಿ ಲಾಕ್ ಯಾವುದೋ ಒಂಥರ ಟ್ಯಾಕ್ ಥರ ಮಾಡೋನೆ, ಹಂಗಾಗಿ ಅವೆಲ್ಲ ನಮಗೆ ಮಾಡೋಕ್ಕೆ ಬರಲ್ವಲ್ಲ ಅಂತ, ಮತ್ತೆ ಲೀಕೇಜ್ ಪ್ರಾಬ್ಲಮ್ ಬರಬಾರ್ದು. ಸೊ ಫ್ರೆಂಡ್ಸ್, ಈಗ ಏನಪ್ಪ ಅಂತಂದರೆ ಸ್ವಲ್ಪ WD-40ನ ಈ ಕ್ಲಚ್ಚಲ್ಲಿ ಒಳಗಡೆ ವೈಯರ್ ಬಂದಿರ್ತದೆ, ಅಲ್ಲಿ ಹೊಡಿತೀನಿ ಒಂದು ಸ್ವಲ್ಪ, ಅಲ್ಲಿ ಹೊಡಿತೀನಿ. ಆಮೇಲೆ ಈ ಜಾಗಕ್ಕೆ ನಾನು ಕೈ ಹಾಕೋ ಜಾಗದಲ್ಲಿ ಹೊಡಿಯಲ್ಲ, ಸ್ವಲ್ಪ ಸೈಡಿಂದ ಹೊಡಿತೀನಿ. ಏನಕ್ಕೆ ಅಂದರೆ ಇವು ಓಡ್ತಾ ಸ್ವಲ್ಪ ಕ್ಲಚ್ಚು, ಗೇರು, ಹ್ಯಾಂಡ್ಲು ಎಲ್ಲ ಕೈ ನೋವು ಬರೋದೇ ಜಾಸ್ತಿ ಅಲ್ವಾ ಆಟೋ ಫೀಲ್ಡಲ್ಲಿ. ಸೊ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ WD-40 ಹೊಡ್ಕೊಂತೀನಿ. ಏನಂದರೆ ಈ WD-40 ನನ್ನ ಹತ್ರ ಇರೋದ್ರಿಂದ ನಾನು ತಾಣ್ತೀನಿ ಒಂದು 60-70 ರೂಪಾಯಿ. ಇದೇನಪ್ಪ ಅಂತಂದರೆ ಸ್ವಲ್ಪ ಫ್ರೀ ಮಾಡಿಕೊಡುತ್ತೆ ಗಾಡಿ ಓಡಿಸೋಕೆ ನಮಗೆ. ಮೇಲ್ಗಡೆ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಬರ್ಸಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಹಿಂದ್ಗಡೆನೂ ಐತೆ, ಈಗ ಇಲ್ಲಿ ಬಂದು ಆ ಕ್ಲಚ್ಚು ವೈರು ಏನೈತಲ್ಲ ನೋಡಿ, ಅದಕ್ಕೆ ಕಸ ಹೋಗ್ಬಾರ್ದು ಅಂತ ಒಂದು ಕ್ಯಾಪ್ ಹಾಕಿರ್ತಾರೆ ಇಲ್ಲಿ. ಒಂದೇ ನೋಡ್ಬೋದು ನೀವು ಇಲ್ಲಿ, ಅದನ್ನ ಮೇಲೆ ಕೆಳದ್ಬಿಟ್ಟು ಅಲ್ಲಿಗೊಂಚೂರು ಲೈಟಾಗಿ ಫೋರ್ಸಾಗಿ ಹೊಡಿಬಾರ್ದು. ಫೋರ್ಸಾಗಿ ಹೊಡೆದ್ರೆ ಒಳಗಡೆ ಈಚೆಗೆ ಇರುತ್ತದೆ. ನಾನು ಹೊಡಿತಿದ್ದೀನಲ್ಲ ಹಂಗೆ ಲೈಟಾಗಿ ಅದ್ರ ಒಳಗಡೆ ಹೋಗ್ಬೇಕಷ್ಟೆ. ಈಗ ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ, ಕಸ ಹೋಗ್ಬಾರ್ದು ಅಂತೇಳಿ. ಈಗ ಇಲ್ಲಿ ನೋಡಿ, ಇದು ಕ್ಲಿಚ್ಚು ವರ್ಕ್ ಆಗೋ ಜಾಗಗಳು ಇವು.
ಈ ಕೈಟ ನೋವು ಬಂದಂಗೆ ಆಗದೆ ಇದರಿಂದ. ಇಲ್ಲಿ ಸ್ಪ್ರಿಂಗ್ ಹತ್ರ ಸ್ವಲ್ಪ ಹೊಡಿತೀನಿ. ಆಮೇಲೆ ಇಲ್ಲೇ ಎಷ್ಟು ಲೀಟ್ರ್ ವೈಯರ್ ಇದೆ, ಅದ್ರ ಮೇಲ್ಗಡೆನೂ ಒಂದು ಕ್ಯಾಪ್ ಇದೆ. ಆ ಕ್ಯಾಪ್ನ ತೆಗೆದುಬಿಟ್ಟು ಅಲ್ಲಿಗೂ ಒಂದು ಸ್ವಲ್ಪ ಹೊಡ್ಕೊಂತೀನಿ, ಯಾಕಂದ್ರೆ ನಂದು ಒಂದು ಸ್ವಲ್ಪ ಟೈಟ್ ಬಂದ್ಬಿಟ್ಟೈತೆ ಎಷ್ಟು ಲೀಟ್ರು ಅದಕ್ಕೆ. ಆಮೇಲೆ ಯಾವುದೇ ಕಾರಣಕ್ಕೂ ತೆಗೆದಂಥ ರಬ್ಬರ್ಗಳನ್ನ ಬಿಡಬಾರ್ದು. ಈ ರಬ್ಬರು ಇಲ್ಲಿ ಹೋಯ್ತು ಅಂದರೆ ಎಷ್ಟು ಲೀಟ್ರು ನಿಮಗೆ ಸಡನ್ನಾಗಿ ರೈಸ್ ಆಗ್ಬಿಡ್ತದೆ, ಕಮ್ಮಿನೇ ಆಗಲ್ಲ. ಅದಕ್ಕೋಸ್ಕರ ಅಷ್ಟೇ ನಾನು ಗ್ರೀಸಿಂಗ್ ಆಗಲಿ ಐಲಿಂಗ್ ಆಗಲಿ ಮಾಡುವಂಥದ್ದು ಇಷ್ಟೇ. ಏನಪ್ಪ ಅಂದರೆ ಮೇಯ್ನಾಗಿ ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ಕೊಬೇಕು. ನಾನು ಅವಾಗ ಏರ್ ಫಿಲ್ಟ್ರನ್ನ ಕ್ಲೀನ್ ಮಾಡ್ತಿರ್ತೀನಿ. ಯಾವಾಗ ಕ್ಲೀನ್ ಮಾಡ್ತೀರಾ, ಎಷ್ಟು ಕಿಲೋಮೀಟರ್ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಒಂದು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲನಾದ್ರೂ ಏರ್ ಫಿಲ್ಟ್ರನ್ನ ಕ್ಲೀನ್ ಮಾಡ್ಕೊಂತೀನಿ. ಇದು ನನ್ನ ವಾರದ ರೊಟೀನ್ ಅಂತಲೇ ಅನ್ಕೊಬೋದು ನೀವು. ಏರ್ ಫಿಲ್ಟ್ರ್ ಒಂದು ಮಾತ್ರ ನಾನು ಲೇಟಾಗಿ ಕ್ಲೀನ್ ಮಾಡೋದು ತಿಂಗ್ಳಿಗೆ ಒಂದ್ಸಲಿ, ಯಾಕಂದ್ರೆ ಅದು ಜಾಸ್ತಿ ಬೇಗ ಡಸ್ಟ್ ಹಿಡಿಯಲ್ಲ. ಬಟ್ ನಾನು ಏನು ಗ್ರೀಸಿಂಗು ಮತ್ತು ಆ WD-40 ಆಯಿಲಿಂಗ್ ಮಾಡ್ಕೊತೀನಲ್ಲ, ಅದು ಪೂರ್ತಿ ನಾನು ವಾರಕ್ಕೊಂದ್ಸಲ ಮಾಡ್ಕೊಂಡು. ಇದು ಮೇಲ್ಗಡೆ ಇರೋಂಥ ಕವರು, ಇದ್ರ ಒಳಗಡೆ ಏರ್ ಫಿಲ್ಟ್ರ್ ಇರೋದು. ಈಗ ಮುಂಚೆ LPGಗೆ ಡೈರೆಕ್ಟಾಗಿ ಏರ್ ಫಿಲ್ಟ್ರ್ ಇತ್ತು ನನ್ನ ಗಾಡೀಲಿ. ಇದೇನಂದರೆ ನೋಡಿ, ಒಳಗಡೆ ಐತೆ ಏರ್ ಫಿಲ್ಟ್ರ್. ಅಷ್ಟಾಗಿ ಡಸ್ಟ್ ಆಗಲ್ಲ ಇದು, ಈ ಕವರ್ ಕೋಟಿಂಗ್ ಕೊಟ್ಟಿರೋದ್ರಿಂದಾಗಿ. ಈ ಕವರ್ ಮೇಲ್ಗಡೆ ಹೊಡೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಒಂದು ಲಿಕ್ವಿಡ್ ಬರುತ್ತೆ, ಕೊಲಿನ್ ಆದ್ರೂ ತಗೊಬೋದು ನೀವು. ನನಗಿದು ಒಂದು ಪಾಕೆಟ್ ಬರುತ್ತೆ, ಗುಳಿಗೆ ಥರ, ಅಂದರೆ ಮಾತ್ರೆ ಟೈಪಲ್ಲಿ ಇರುತ್ತೆ, ಟ್ಯಾಬ್ಲೆಟ್ ಟೈಪಲ್ಲಿ. ನಾನು ಅದನ್ನು ವಾಟರ್ ಬಾಟ್ಲಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಗ್ಲಾಸ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಹಾಕೊಂತೀನಿ. ಏನಕ್ಕೆ ಗ್ಲಾಸ್ ನಾನು ಇದ್ರಲ್ಲಿ ಕ್ಲೀನ್ ಮಾಡ್ತೀನಿ ಅಂದರೆ, ಈ ಮಳೆ ನೀರು ಬಿದ್ದಾಗ ಒಂದು ಸ್ವಲ್ಪ ಒಂಥರ ವೈಟ್ ಆಗ್ಬಿಡುತ್ತೆ. ಅದು ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ತೋರ್ಸೋಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಕಾಣಿಸ್ತಿಲ್ಲ. ಇದನ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಮೈಕ್ರೋಫೈಬರ್ ಕ್ಲಾಸಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ರೆ ಮುಗೀತು. ಏನಂದರೆ ನೋಡ್ರಿ, ಇದನ್ನು ಈ ಥರ ಹಾಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದು ಮೈಕ್ರೋಫೈಬರ್ ಕ್ಲಾತು. ಸೊ ಅದು ನೀರನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಬೇಗ ಡ್ರೈ ಆಗುತ್ತೆ ಗ್ಲಾಸು. ಇಲ್ಲೇ ಹೋದ್ರೆ ನೋಡಿದ್ರಲ್ಲ, ನೀರಂಗೆ ಇದ್ದೇ ಇರುತ್ತೆ, ಬರಬರ ಹೆಂಗೆ ಆಗ್ಬಿಡ್ತದೆ ಅದು. ನೈಟ್ ಹೊತ್ತು ಹೆವಿ ಎದ್ದು ಕಾಣಿಸುತ್ತೆ. ಈಗ ಈಚ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿನ್ನೆ ವಾಟರ್ ವಾಶ್ ಮಾಡ್ತಿರೋದ್ರಿಂದ ಒಳಗಡೆಯಿಂದನೂ ಅದು ಒಂಥರ ವೈಟ್ ಡಾಟು ನಿಮ್ಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಇಲ್ಲೆಲ್ಲ ಐತೆ ಫುಲ್ಲು. ಆ ನೀರು ಇಷ್ಟು ಸಡನ್ನಾಗಿ ಒಣಗೋದಾಗ ಒಂಥರ ಆಗುತ್ತೆ ಅದು.